ಹಾಯ್ ನನ್ನ ವೀಕ್ಷಕರೇ, ನಿನ್ನೆ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚನ್ನು ನೀವೆಲ್ಲ ನೋಡಿರ್ತೀರ. ಒಬ್ಬೊಬ್ಬೊಬ್ಬೊಬ್ಬ ಏನ್ರಿ ಮ್ಯಾಚ್ ಅದು. ಆರ್ ಸಿ ಬಿ 18 ವರ್ಷಗಳ ಕಪ್ ಕನಸನ್ನು ನನಸು ಮಾಡಿದಂತಹ ನಾಯಕ ರಜತ್ ಪಟಿದಾರ್ ಅವರ ಅದ್ಭುತವಾದ ಬ್ಯಾಟಿಂಗನ್ನು ನೋಡಿದ್ದೀರಿ. ಹೌದು, ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 2021ರಲ್ಲಿ ಇವರು ಕೇವಲ 4 ಪಂದ್ಯಗಳನ್ನ ಆಡಿರ್ತಾರೆ. ಅದರಲ್ಲಿ ಕೇವಲ 70 ರನ್ಗಳನ್ನ ಗಳಿಸಿರ್ತಾರೆ. ಆದರೆ ಈ 2022ರ ಆ್ಯಕ್ಷನಲ್ಲಿ ಇವರು ಅನ್ಸೋಲ್ಡ್ ಪ್ಲೇಯರ್ ಆಗಿ ಉಳ್ಕೊತಾರೆ. ಆಗ ನಮ್ಮ ಆರ್ ಸಿ ಬಿ ತಂಡದಲ್ಲೂ ಕೂಡ ಯಾವುದು ಸೆಲೆಕ್ಟ್ ಆಗಿರಲ್ಲ. ನವನೀತ್ ಸಿಸೋಡಿಯಾ ಅಂತ ಒಬ್ಬ ಪ್ಲೇಯರ್ ಇರ್ತಾರೆ, ಅವರ ಇಂಜುರಿ ಆಗ್ತಾರೆ. ಥ್ಯಾಂಕ್ ಯು ನವನೀತ್ ಸಿಸೋಡಿಯಾ, ನೀವು ಇಂಜುರಿ ಆಗಿದ್ದಕ್ಕೆ. ಅವರ ಇಂಜುರಿ ರಿಪ್ಲೇಸ್ಮೆಂಟ್ಗೋಸ್ಕರ ಈ ರಜತ್ ಪಟಿದಾರ್ನ ಕರ್ಕೊಂಬರ್ತಾರೆ. ಏನು ಅದೃಷ್ಟನೋ ಗೊತ್ತಿಲ್ಲ, ಈ ಆರ್ ಸಿ ಬಿ ತಂಡಕ್ಕೆ ಬಂದರು, ಅದ್ಭುತವಾದ ಫಾರ್ಮನ್ನು ಮಾಡಿದ್ರು. ಆಗ್ತಾನೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ನಿಂದ ಇಳಿದಿದ್ರು, ಪಾಪ್ ಡುಪ್ಲೆಸಿಸ್ ಅವರು ಕ್ಯಾಪ್ಟನ್ ಆಗಿದ್ದರು 2 ವರ್ಷಗಳ ಕಾಲ. ಆದರೆ ರಜತ್ ಪಟಿದಾರ್ ಅವರ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿದಂಥ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಪಾಪ್ ಡುಪ್ಲೆಸಿಸ್ ನಂತರ ಯಾರಪ್ಪ ಕ್ಯಾಪ್ಟನ್ ಅನ್ನುವಂಥ ಜಾಗ ಅಂತ ಯೋಚನೆ ಮಾಡ್ತಿದ್ರು. ಅದೇ ಟೈಮಲ್ಲಿ ನಮ್ಮ ರಜತ್ ಪಟಿದಾರ್ ಅವರಿಗೆ ಈ ಕ್ಯಾಪ್ಟನನ್ನು ವಹಿಸ್ತಾರೆ. ಕ್ಯಾಪ್ಟನ್ ಆದಂತಹ ಮೊದಲನೇ ವರ್ಷದಲ್ಲೇ ಆರ್ ಸಿ ಬಿ ಅಭಿಮಾನಿಗಳು 18 ವರ್ಷಗಳಿಂದ ಈ ಥರ ಟೀಮ್ಗಳಿಂದ ಟ್ರೋಲ್ಗೆ ಒಳಗಾಗ್ತಿದ್ರು. ಆರ್ ಸಿ ಬಿ ಕಪ್ಪು, ಲಾಲಿಪಾಪು ಈ ಥರ ಮುಂತಾದ ಟ್ರೋಲ್ಗಳನ್ನ ವಹಿಸ್ಕೊಳ್ತಾಯಿದ್ರು. ಬಟ್ 18ನೇ ವರ್ಷದಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಮೇನ್ ಕಾರಣ ಆದಂತಹ ಈ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು 2025ರಲ್ಲಿ ಕಪ್ ಗೆಲ್ತು. 2026ರಲ್ಲೂ ಕೂಡ ಕಪ್ ಗೆಲ್ಲೋದಕ್ಕೆ ಕ್ವಾಲಿಫೈಯರ್ 1ನಲ್ಲಿ ಅದ್ಭುತವಾದ ತಮ್ಮ ಬ್ಯಾಟಿಂಗ್ ಪ್ರದರ್ಶನದಿಂದ ಫೈನಲ್ಗೆ ತಲುಪಿದೆ. ಈ ಕ್ವಾಲಿಫೈಯರ್ 1ನಲ್ಲಿ ಅವರು ಕೇವಲ 33 ಎಸೆತಗಳಲ್ಲಿ 93 ರನ್ಗಳನ್ನ ಹೊಡೆದು ಅದರಲ್ಲಿ 9 ಸಿಕ್ಸರ್ಗಳನ್ನ ಹೊಡೆದಿದ್ದಾರೆ. ಅದು ಗ್ರೇಟ್ ಬೌಲಿಂಗ್ ಹೊಂದಿದಂಥ ಈ ಸೀಸನಲ್ಲಿ ಅತ್ಯಂತ ಹೆಚ್ಚು ಆಕ್ರಮಣಕಾರಿ ಬೌಲಿಂಗ್ ಹೊಂದಿರುವಂಥ ಟೀಮ್ ಯಾವುದಪ್ಪ ಅಂದರೆ ಅದು ನಮ್ಮ ಗುಜರಾತ್ ಟೈಟನ್ಸ್. ಎಂಥ ಬೌಲರ್ಸ್ ಇದ್ದಾರೆ ಅಂದರೆ ಕಗಿಸೋ ರಬಡ, ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್, ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್ ಇವರೆಲ್ಲ ಇಂಟರ್ನ್ಯಾಷನಲ್ ಬೌಲರ್ಸ್. ದೊಡ್ಡ ದೊಡ್ಡ ಬ್ಯಾಟರ್ಗಳ ಇವ್ರ ಮುಂದೆ ಫೇಲ್ ಆಗಿದ್ದಾರೆ. ಇಂಥ ಬೌಲರ್ಗಳನ್ನ ಹೀನಾಯವಾಗಿ ದಂಡಿಸಿ ಅದ್ಭುತವಾಗಿ 33 ಎಸೆತಗಳಲ್ಲಿ 93 ರನ್ ಗಳಿಸಿರೋದಕ್ಕೆ ಗುಂಡಿಗೆನೇ ಬೇಕು. ಅಂಥ ಗುಂಡಿಗೆ ಇರುವಂಥವನು ನಮ್ಮ ಕ್ಯಾಪ್ಟನ್ ಆರ್ ಸಿ ಬಿಯ ರಜತ್ ಪಟಿದಾರ್. ನಾನು ಆಗಲೇ ಹೇಳ್ದಂಗೆ 2021ರ ಟೂರ್ನಿಯಲ್ಲಿ ಕೇವಲ ಕಮ್ಮಿ ರನ್ ಗಳಿಸಿರ್ತಾರೆ. 2022ರ ಟೂರ್ನಿಯಲ್ಲಿ ಅನ್ಸೋಲ್ಡ್ ಪ್ಲೇಯರ್ ಆಗಿರ್ತಾರೆ. ಅವರ ಮದುವೆಯನ್ನು ಕೂಡ ನಿಶ್ಚಿತ ಮಾಡ್ಕೊಂಡಿರ್ತಾರೆ. ಬಟ್ ಆ ಒಬ್ಬ ಪ್ಲೇಯರ್ ಇಂಜುರಿ ಆಗಿರೋ ಕಾರಣ ಆ ಪ್ಲೇಯರ್ ಪ್ಲೇಸ್ಗೆ ಕರ್ಕೊಂಡು ಬರೋದಕ್ಕೆ ಯೋಚನೆ ಮಾಡ್ತಾರೆ. ಆ ಟೈಮಲ್ಲಿ ಇವ್ರನ್ನ ಕರೆದಾಗ ಅವರ ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಅವ್ರು ಯೋಚನೆ ಮಾಡ್ತಿರ್ತಾರೆ ಹೋಗ್ಲಾ ಬೇಡವಾ ಅಂತ. ಬಟ್ ಅವ್ರ ಮನೆಯವರು ಬಲವಂತ ಮಾಡಿ ಕಳಿಸಿದಾಗ ಅವರ ಮದುವೆಯನ್ನು ಪೋಸ್ಟ್ಪೋನ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ. ಆ ವರ್ಷ ಉತ್ತಮ ಪ್ರದರ್ಶನವನ್ನು ಕೊಟ್ಟಿರ್ತಾರೆ. ಮತ್ತು ಪಾಪ್ ಡುಪ್ಲೆಸಿಸ್ ಅವರ ನಾಯಕತ್ವ ಕೂಡ ಇನ್ನೇನು ಕೊನೆಗೊಳ್ತಾ ಇರುತ್ತೆ 2025ರಲ್ಲಿ. ಸೊ ಆ ಜಾಗಕ್ಕೆ ಯಾರಪ್ಪ ಬಂದಾಗ ರಜತ್ ಪಟಿದಾರ್ ಅವರಿಗೆ ಆ ಒಂದು ಸ್ಥಾನವನ್ನು ಕೊಡ್ತಾರೆ, ನಾಯಕತ್ವದ ಸ್ಥಾನ. ಕ್ಯಾಪ್ಟನ್ ಆದ ಮೊದಲನೇ ವರ್ಷದಲ್ಲಿ 18 ವರ್ಷದಿಂದ ಕಾಯ್ತಿದ್ದಂತಹ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು 18 ವರ್ಷಗಳಿಂದ ವನವಾಸವನ್ನು ಅನುಭವಿಸ್ತಾಯಿದ್ರು. ಆ ಕಪ್ ಇಲ್ಲದೆ 18ನೇ ವರ್ಷದಲ್ಲಿ ಆ ಕಪ್ಪನ್ನು ತಂದುಕೊಟ್ಟಂತಹ ನಮ್ಮ ರಜತ್ ಪಟಿದಾರ್ ಅವರು 2026ರಲ್ಲೂ ಕೂಡ ಕಪ್ಪನ್ನು ಗೆಲ್ಲೋದಕ್ಕೆ ಕ್ವಾಲಿಫೈಯರ್ 1ನಲ್ಲಿ ಜಿ ಟಿ ವಿರುದ್ಧ ಅದ್ಭುತವಾದ ರನ್ಗಳನ್ನು ಗಳಿಸಿ ಫೈನಲ್ಗೆ ಕರೆದುಕೊಂಡೋಗಿದ್ದಾರೆ. ಇಂಥ ಒಳ್ಳೆಯ ಕೊಯ್ನೂರು ವಜ್ರವನ್ನು ಪಡೆದುಕೊಂಡಂತಹ ಆರ್ ಸಿ ಬಿ ಅಭಿಮಾನಿಗಳು ನಿಜಕ್ಕೂ ಯಾವತ್ತಿಗೂ ಮರೆಯೋದಿಲ್ಲ. ಆರ್ ಸಿ ಬಿಗೆ ಒಂದು ಅದ್ಭುತವಾಗಿರುವಂಥ ನಾಯಕ ಸಿಕ್ಕಿರೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ನೋಡೋಣ ಇನ್ನೂ ಏನಾಗುತ್ತೋ, ಫೈನಲ್ಲಿ ನಮ್ಮ ವಿರುದ್ಧ ಯಾವ ಟೀಮ್ ಆಡುತ್ತೋ. ಬಟ್ ಹೇಳೋದೊಂದೇ, ಈ ಸಲಿನೂ ಕಪ್ ನಮ್ಮದೇ. ಥ್ಯಾಂಕ್ ಯು.